ವೆಲ್ಕಮ್ ಟು ಅವರ್ ಚಾನಲ್. ನಾನು ಪ್ರೀವಿಯಸ್ ವಿಡಿಯೋ ಹಾಕಿರೋದಕ್ಕೆ ತುಂಬ ರೆಸ್ಪಾನ್ಸ್ ಬಂದಿತ್ತು ಮತ್ತು ಇನ್ಸ್ಟಾದಲ್ಲಿ ಮತ್ತು ನನ್ನ ಪರ್ಸ್ನಲ್ ಕಾಂಟ್ಯಾಕ್ಟ್ ಮಾಡಿ ಮೆಸೇಜ್ ಮಾಡಿ ಡೌಟ್ನ ಕೇಳಿದ್ರಿ. ಹಿಂಗೆ ಅಪ್ಲೋಡ್ ಮಾಡೋದು ಅಂದರೆ ಕೆಲವೊಂದು ಪ್ರಾಬ್ಲಮ್ಸ್ ಆರ್ ಡಿ ನಂಬರ್ ಆಗಿರ್ಬೋದು ಅಥವಾ ಸ್ಟಡಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋದಾಗಿರ್ಬೋದು ಮತ್ತು ಬೇರೆ ಬೇರೆ ಇವತ್ತು ಕ್ಲಿಯರ್ ಮಾಡ್ತೀನಿ. ಏನಂದರೆ ಕೆಲವೊಬ್ಬರು ಆಲ್ರೆಡಿ ಅಪ್ಲೋಡ್ ಮಾಡಿದ್ದಾರೆ, ಎಡಿಟ್ ಆಪ್ಷನ್ ಇದೆಯಾ ಅಂತ. ಎಡಿಟ್ ಆಪ್ಷನ್ ಇಲ್ಲ. ಎಡಿಟ್ ಆಪ್ಷನ್ನು ಒಂದು ಸರಿ ಅದರಲ್ಲಿ ಬುಲೆಟ್ ಇದರಲ್ಲಿ ಕೊಟ್ಟಿದ್ದಾರೆ, ಎಡಿಟ್ ಆಪ್ಷನ್ ಇರಲ್ಲ ಅಂತೇಳಿ. ಬಟ್ ಇದರಲ್ಲಿ ಅದಕ್ಕೆ ನೀವೀಗ ಏನು ಮಾಡಬೇಕಂದ್ರೆ, ಕೆಲವೊಬ್ರದ್ದು ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಸ್ಟಡಿ ಸರ್ಟಿಫಿಕೇಟು ಅವರು ಡಿಗ್ರಿದಷ್ಟೇ ಅಂದರೆ ಅಪ್ಲೋಡ್ ಮಾಡಿದ್ದಾರೆ. ನಾನು ಅದನ್ನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳೋದು ಮರ್ತ್ಬಿಟ್ಟಿದ್ದೆ. ಅಂದರೆ ಸಾರಿ, ಯಾಕಂದರೆ ಅದು 1 to ಡಿಗ್ರಿ ತನಕ ನೀವು ಸ್ಟಡಿ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲ ಅಕಸ್ಮಾತ್ ಅಪ್ಲೋಡ್ ಮಾಡಿಲ್ಲ ಅಂದರೂ ಏನೂ ಪ್ರಾಬ್ಲಮ್ ಆಗೋಲ್ಲ, ಯಾಕಂದರೆ ನೀವು ಫಿಸಿಕಲ್ ವೆರಿಫಿಕೇಷನಿಗೆ ಹೋದಾಗ ನೀವು ಅದನ್ನೆಲ್ಲ 1 to 7th ಅಥವಾ 1 to ಡಿಗ್ರಿ ತನಕ ಸ್ಟಡಿ ಸರ್ಟಿಫಿಕೇಟ್ನ ತಗೊಂಡು ಹೋಗಿ ಅಲ್ಲಿ ನೀವು ತೋರಿಸಿದರೆ ಅದು ಕರೆಕ್ಟ್ ಆಗುತ್ತೆ. ಇಲ್ಲ ಈಗ ಅಪ್ಲೋಡ್ ಮಾಡೋದು ಎಡಿಟ್ ಆಪ್ಷನ್ ಇರಲ್ಲ. ಅದೇನು ಡೋಂಟ್ ವರಿ, ಅಲ್ಲಿ ಹೋದಾಗ ನೀವು ಫಿಸಿಕಲ್ ವೆರಿಫಿಕೇಷನ್ಗೆ ಹೋದಾಗ ನೀವು ತೋರಿಸ್ಬೋದು ಅದನ್ನು 1 to 7th. ಮತ್ತು ಇನ್ನೊಬ್ರದ್ದು ಏನಂದರೆ ಪಿ ಡಿ ಸಿದು ಕೆಲವೊಬ್ಬರು ಡೇಟ್ ತಪ್ಪು ಹಾಕಿದ್ದಾರೆ. ಅದು ಏನಾಗುತ್ತೆ ಅಂದರೆ ಅದೇನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳೋದ್ರಿಂದ ಪಿ ಡಿ ಸಿ ಡೇಟ್ ಏನಂದರೆ ನಾವು ಪಿ ಡಿ ಸಿ ಮತ್ತು ಒ ಜಿ ಪಿ ಮತ್ತು ಇನ್ನೊಂದು NTA ಸ್ಕೋರ್ ಕಾರ್ಡ್ ಎರಡನ್ನೂ ಅಪ್ಲೋಡ್ ಮಾಡಬೇಕು. ಅದು ಮ್ಯಾಂಡೇಟರಿ ಅಂತೇಳಿ ನಮಗೆ ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ. ಈ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಇವತ್ತು ಅಂದರೆ 30 ಲಾಸ್ಟ್ ಡೇಟ್ ಇರೋದ್ರಿಂದ ಇವತ್ತು ಮುಗಿದು ನೆಕ್ಸ್ಟ್ ಒಂದು 2-3 ದಿನ ಆದಮೇಲೆ ನಮಗೆ ಒಂದು ಲಿಂಕ್ ಬಿಡ್ತಾರೆ. ಆ ಲಿಂಕಲ್ಲಿ ನಾವು ಸ್ಕೋರ್ ಕಾರ್ಡು ಮತ್ತು OGP ಕಾರ್ಡನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. OGP ಕಾರ್ಡ್ ಅದರೊಳಗೆ ಮೆನ್ಷನ್ ಮಾಡಿರ್ತಾರೆ ಡೇಟ್, ಅಂದರೆ ಯಾವಾಗ ಇಶ್ಯೂ ಆಗಿರ್ತೀವಿ ಅಂತ. ಅದೇನೋ ನಿಮಗೆ ಪ್ರಾಬ್ಲಮ್ ಆಗೋಲ್ಲ, ಯಾಕೆಂದರೆ ಆ OGP ಕಾರ್ಡಲ್ಲಿ ಮೆನ್ಷನ್ ಆಗಿರುತ್ತಲ್ಲ, ನೀವು ಅಲ್ಲಿ ಫಿಸಿಕಲ್ ವೆರಿಫಿಕೇಷನ್ಗೆ ಅವ್ರು ಕೇಳ್ಬೋದು ಅಥವಾ ಕೇಳ್ದೇ ಇರ್ಬೋದು, ಇಲ್ಲಿ ಯಾಕೆ ತಪ್ಪಾಕಿರ ಅಥವಾ ಇದು ತಪ್ಪಾಕಿರ ಅಂತ. ಕೆಲವೊಬ್ರು ಕೇಳಂಗೆ ಕರೆಕ್ಷನ್ ಮಾಡ್ಕೊತಾರೆ, ಕೆಲವೊಬ್ರು ಮಾಡ್ತಾರೆ. ಅದಕ್ಕೆ ನೀವು ಅಲ್ಲಿ ನೀವು ಬೆಟರ್ ಅಂದರೆ ನಿಮ್ಮದು ಹೇಳೋದು, ಅಂದರೆ ನಮ್ದು ಹಿಂಗೆ ತಪ್ಪಾಗಿದೆ ಈ ಥರ ಅಂತಂತ ಹೇಳಿ ಅಲ್ಲಿ ನೀವು ಫಿಸಿಕಲ್ ವೆರಿಫಿಕೇಷನ್ನ ಕ್ಲಾರಿಫೈ ಮಾಡ್ಕೋಬೋದು. ಅಂಥದ್ದೇನಿರಲ್ಲ. ಫಿಸಿಕಲ್ ವೆರಿಫಿಕೇಷನ್ ಮೀನ್ಸ್ ನೀವೇನಾದ್ರು ಇದನ್ನು ಹಾಕಿರೋದು ತಪ್ಪಾಯ್ತೋ ಅಥವಾ ಕರೆಕ್ಟ್ ಆಯಿತೋ ಅನ್ನೋ ಒಂದು ಇದರಿಂದ ನೀವು ಅಲ್ಲಿ ಹೋಗಿ ಇದು ಮಾಡ್ತೀರ. ಏನಾದ್ರು ತಪ್ಪಿತ್ತಂದರೆ ಅಲ್ಲೇ ಹೋಗಿ ಡೈರೆಕ್ಟಾಗಿ ಕರೆಕ್ಷನ್ ಮಾಡ್ಕೋಬಹುದು ಅಂತ ಏನಾಗಲ್ಲ. ಮತ್ತು ಇನ್ನೊಂದು ಏನಂದರೆ ಆರ್ ಡಿ ನಂಬರು, ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟು ಲಾಸ್ಟ್ ಕೌನ್ಸ್ಲಿಂಗ್ ಅಟೆಂಡ್ ಆಗ್ತೀವಿ ಅಂತ 15 ದಿನ ಇದ್ದಾಗ ಕೊಡೋದಲ್ಲ. ಮುಂಚೆನೇ ನೀವೆಲ್ಲ ಡೇಟ್ ನೋಡ್ಕೊಂಡು ರೆಡಿ ಮಾಡಿ ಅದನ್ನು ಇಟ್ಕೊಂಡಿರಬೇಕು. ಆಯಿತು, ಈ ಟೈಮಾಗಿ ಕೊಟ್ಟಿದ್ದೀರಾ ಅಂದರೂ ಆರ್ ಡಿ ನಂಬರು ಅಕ್ನಾಲೇಜ್ಮೆಂಟಿಂದು ನಿಮ್ಗೆ ಆರ್ ಡಿ ನಂಬರ್ ಕೊಟ್ಟಿರ್ತಾರಲ್ಲ, ಆ ಆರ್ ಡಿ ನಂಬರ್ನ ಹಾಕಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೋಬೋದು. ಬಟ್ ಅಲ್ಲಿ ಫಿಸಿಕಲ್ ವೆರಿಫಿಕೇಷನ್ ಹೋದಾಗ ಅವ್ರು ಒರಿಜಿನಲ್ ಡಾಕ್ಯುಮೆಂಟ್ ಕೇಳ್ತಾರೆ. ಅದಕ್ಕೆ ಬೆಟರ್ ಅಂದರೆ ನಿಮಗೆ ಒರಿಜಿನಲ್ ಬೇಕು, ಅದಕ್ಕೆ ಮುಂಚೆನೇ ನೀವು ಮಾಡಿಸ್ಕೊಂಡು ಇಟ್ಕೊಳ್ಳೋದು ಬೆಟರು. ಆಮೇಲೆ ಆರ್ ಡಿ ನಂಬರ್ ಒಂದು ಸರಿ ನಿಮಗೆ ಅವರು ಆರ್ ಡಿ ನಂಬರ್ ಕೊಟ್ಟರು ಅಂದರೆ ಅದೇ ಆರ್ ಡಿ ನಂಬರ್ ಇರ್ತೈತಿ 5 ವರ್ಷ ತನಕ. ಅದೇನು ಚೇಂಜ್ ಮಾಡಲ್ಲ ಅಥವಾ ಚೇಂಜ್ ಮಾಡಿ ಮತ್ತೆ ಹೊಸದಾಗಿ ನಿಮ್ಗೆ ಆರ್ ಡಿ ನಂಬರ್ ಕೊಡಲ್ಲ, ಅದೇ ಆರ್ ಡಿ ನಂಬರ್ ಇರುತ್ತೆ. ಯಾರೋ ಕೇಳಿದ್ರು ಚೇಂಜ್ ಮಾಡಿದ್ರಿ ಅಂತ, ಆ ಥರ ಏನೂ ಇರೋಲ್ಲ. ಮತ್ತು ಇನ್ನೊಂದು ಸ್ಪೆಷಲ್ ಕ್ಯಾಟಗರಿಯವರು ಅವರು UBದಾಗಿರ್ಬೋದು ಅಥವಾ ಯೂತ್ ಫೆಸ್ಟಿವಲ್ದಾಗಿರ್ಬೋದು, ಅವ್ರದ್ದು ಕ್ರೈಟೀರಿಯಾ ಹೆಂಗಿರುತ್ತೆ ಅಂದರೆ, ಅವರಿಗೆ ಸ್ಪೆಷಲ್ ಕ್ಯಾಟಗರಿ ಒಳಗೆ ಸೀಟ್ ಹೆಂಗೆ ಸಿಗುತ್ತೆ ಅಂದರೆ, ಕ್ರೈಟೀರಿಯಾ ಹೆಂಗಂದರೆ ಫಸ್ಟು ನ್ಯಾಷನಲ್ಲು ಮತ್ತು ಇಂಟರ್ನ್ಯಾಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರಾ ಅಂತ ಫಸ್ಟು ಕ್ರೈಟೀರಿಯಾ. ಸೆಕೆಂಡ್ ಏನಂದರೆ ಅದರೊಳಗೆ ಫಸ್ಟು ಗೋಲ್ಡ್ ಅಥವಾ ಸಿಲ್ವರು, ಬ್ರಾನ್ಸ್, ಈ 3ರಲ್ಲಿ ಯಾವ ಥರ ಬೇಸ್ ಮೇಲೆ ಯಾರು ಹೆಂಗೆ ತೊಗೊಂಡಿದ್ದಾರೆ ಫಸ್ಟ್, ಸೆಕೆಂಡ್, ಥರ್ಡ್ ಈ ಥರ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಏನೂ ತಗೊಂಡೇ ಇಲ್ಲ, ಬ್ರಾನ್ಸು, ಗೋಲ್ಡು ಮತ್ತು ಸಿಲ್ವರು ಏನೂ ತಗೊಂಡೇ ಇಲ್ಲ ಅಂದರೆ ಅವ್ರನ್ನ ಯಾವ ಥರ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಬೇಸಿಸ್ ಅವರು ಸ್ಕೋರ್ ಕಾರ್ಡ್, NTA ಸ್ಕೋರ್, ಬರೀ ಪಾರ್ಟಿಸಿಪೇಷನ್ ಮಾಡಿದ್ದಾರೆ, ಅವ್ರಿಗೆ ಏನೂ ಪ್ರೈಸಸ್ ಬಂದಿಲ್ಲ ಅಂದಾಗ ಅವ್ರಿಗೆ NTA ಸ್ಕೋರ್ ಇರುತ್ತಲ್ಲ, ಇಬ್ಬರದ್ದು ಏನಂದರೆ CGP ಮತ್ತು CGP 50% ಮತ್ತು NTA ಸ್ಕೋರ್ಸ್ ಕಾರ್ಡ್ 50% ಇರುತ್ತೆ. ಅವ್ರು ಸ್ಪೆಷಲ್ ಕ್ಯಾಟಗರಿಯಲ್ಲಿ ಬರೋದ್ರಿಂದ ಅವ್ರದ್ದು ಏನಾಗುತ್ತೆ ಅಂದರೆ ಅವರಿಬ್ಬರಲ್ಲಿ ಟೈಅಪ್ ಆಗಿದೆ. ಈಗ ಅಂದರೆ ಇವ್ರದ್ದು 50%, ಇವ್ರ 50%. ಸ್ಪೆಷಲ್ ಕ್ಯಾಟಗರಿ ಇಬ್ಬರು ಸ್ಪೆಷಲ್ ಕ್ಯಾಟಗರಿ ಅಂದರೆ ಇವ್ರದ್ರಲ್ಲಿ ಇವರಿಬ್ಬರೊಳಗೆ NTA ಸ್ಕೋರ್ ಕಾರ್ಡ್ ಯಾರ್ದು ಜಾಸ್ತಿ ಇದೆ ಅವ್ರದ್ದು ನೋಡಿ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡ್ತಾರೆ. ಅಥವಾ NTA ಸ್ಕೋರ್ ಕಾರ್ಡಲ್ಲೂ ಅವ್ರದ್ದು ಸೇಮ್ ಇದ್ದು
ಸೇಮ್ ಇದೆ ಅಂದರೆ ಅವ್ರು ಹಿಂಗೆ ಮಾಡ್ತಾರೆ ಅಂದರೆ ಬೇಸ್ಡ್ ಆನ್ ಅವರ CGP ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರಾಗ 50% ಅಂತಲ್ಲ, ಅದ್ರ ಮೇಲೆ ಅವ್ರದ್ದು ಕ್ರೈಟೀರಿಯಾ ಈ ಥರ ಅವ್ರದ್ದು ಸೆಲೆಕ್ಷನ್ ಪ್ರೊಸೆಸ್ ಆಗುತ್ತೆ. ಅವರು ವೆರಿಫಿಕೇಷನ್ಗೆ ಧಾರವಾಡ ಹೋಗಬೇಕಾಗುತ್ತೆ. ಯಾಕಂದರೆ ನೀವು ಇನ್ಫಾರ್ಮೇಷನ್ ಬುಲೆಟ್ನ ಕರೆಕ್ಟಾಗಿ ಓದಿ ನೀವು ಅಲ್ಲಿ ವೆರಿಫಿಕೇಷನ್ ಸ್ಪೆಷಲ್ ಕ್ಯಾಟಗರಿ UB ಸರ್ಟಿಫಿಕೇಟ್ ಅವೆಲ್ಲ ಧಾರವಾಡದಲ್ಲಿ ವೆರಿಫಿಕೇಷನ್ ಆಗುತ್ತೆ. ಮತ್ತು ಏನಾದರೂ ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಮಾಡಿ. ಇದು ಬೇಗ ವಿಡಿಯೋ ಅಪ್ಲೋಡ್ ಆಗಬೇಕಾಗಿತ್ತು, ಲೇಟಾಗಿ ಹಾಕ್ತೀನಿ. ಇವತ್ತು ಯಾರೆಲ್ಲ ಅಪ್ಲೋಡ್ ಮಾಡಿಲ್ಲ ಅಂದರೆ ಇನ್ನೂ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ, ಇನ್ನೂ ಏನಾದರೂ ಮಿಸ್ಟೇಕ್ ಇದೆ, ಇವತ್ತು 12 ತನಕ ಇರುತ್ತೆ ಅಂದರೆ 11:30 12 ತನಕ ಇವತ್ತು ಲಾಸ್ಟ್ ಡೇಟು. ಯಾರೆಲ್ಲ ಇನ್ನೂ ಅಪ್ಲೋಡ್ ಮಾಡಿಲ್ಲ ಅವರು ಬೇಗ ಅಪ್ಲಿಕೇಶನ್ ಹಾಕ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಾಕ್ಯುಮೆಂಟ್ ಯಾವ್ಯಾವ ತೊಗೊಂಡು ಹೋಗಬೇಕು, ಡೀಟೇಲ್ಸಾಗಿ ಹೇಳ್ತೀನಿ, ಯಾವ್ದು ಒಯ್ಯಬೇಕು ಮತ್ತು ಏನೇನು ಬೇಕಂತ ಹೇಳಿ. ಮತ್ತು ಈಗ ಕೌನ್ಸ್ಲಿಂಗ್ ಯಾವಾಗಿದೆ 15, 16, 17ಕ್ಕೆ ಫಿಸಿಕಲ್ ವೆರಿಫಿಕೇಷನ್ ಇದೆ. ಅದು ಕೂಡ ನೋಡ್ಕೊಂಡು ಹೋಗಿ ಎಲ್ಲಿದೆ ನಿಮ್ಮದು ಫಿಸಿಕಲ್ ವೆರಿಫಿಕೇಷನ್ ಪ್ಲೇಸು ಅಲ್ಲಿಗೆ. ಮತ್ತು ಏನೆಲ್ಲ ಒಯ್ಯಬೇಕು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.